7/5/2026 ದಿನಾಂಕದಂದು ಸೊ ಹಿಸ್ಟ್ರಿ ಸಂಬಂಧಪಟ್ಟಂಥ ಪರೀಕ್ಷೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾನು ಚಾನಲ್ ಮೂಲಕ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡ್ರೆ ಲಾಸ್ಟ್ ಟೈಮ್ಸಲ್ಲಿ ನೀವು ಈಸಿಯಾಗಿ MCQ ಮತ್ತು ಹಾಗೆ 1 ಅಂಕದ ಪ್ರಶ್ನೆ, ಹಾಗೆ ಸೊ ನಿಮಗೆ 2 ಅಂಕದ ಪ್ರಶ್ನೆ ಇರ್ಬೋದು, ಹಾಗೆ 5 ಅಂಕ ಮತ್ತು 10 ಅಂಕ ಪ್ರಶ್ನೆನ ನಾನು ಅಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಮ್ಯಾಪ್ ಸಂಬಂಧಪಟ್ಟಂಥ ಅಂದರೆ ನಕ್ಷೆಯನ್ನು ಸ್ಥಳವನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗತ್ತೆ. ಸೊ ನೀವು ಈಸಿಯಾಗಿ ಪಾಸ್ ಆಗಲು ಈ ಮ್ಯಾಪನ್ನು ತೆಗೆದುಬಿಟ್ಟು ನಿಮಗೆ ಮ್ಯಾಪ್ನ ಕೊಡ್ತಾರೆ ಅವರು. ಸೊ ನೀವು ಏನಿಲ್ಲ, ನೀವು ಸ್ಥಳಗಳನ್ನು ಗುರುತಿಸಿ ಅಂದರೆ 10 ಸ್ಥಳಗಳನ್ನು ಕೊಟ್ಟಿರ್ತಾರೆ, ಕೇವಲ 5 ಸ್ಥಳವನ್ನು ಗುರುತಿಸಿ ಐದಕ್ಕೆ ನೀವು ಅವರಿಗೆ ಒಂದು ವಾಕ್ಯವನ್ನು ಉತ್ತರಿಸಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ. ಸೊ ಬನ್ನಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮ್ಯಾಪ್ಗೆ ಸಂಬಂಧಪಟ್ಟಂಥ ನೋಡೋಣ. ಸೊ ಭಾರತ ನಕ್ಷೆಯಲ್ಲಿ ನಮಗೆ ಹೆಚ್ಚಾಗಿ ಕೇಳುವಂಥದ್ದು ತಕ್ಷಶಿಲಾ. ಸೊ ತಕ್ಷಶಿಲಾ ಎಲ್ಲಿ ಬರುತ್ತೆ ಅದನ್ನು ನಾವು ಮಾಡ್ಕೋಬೇಕು. ಪಾಕಿಸ್ತಾನದ ಭಾಗದಲ್ಲಿ ಬರುತ್ತೆ, ಒಂದು ವಾಕ್ಯದಲ್ಲಿ ಬರೀಬೇಕು. ಇದು ತಕ್ಷಶಿಲಾ ಎಂಬುದು ಪಾಕಿಸ್ತಾನ ಭಾಗದಲ್ಲಿ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಬರೀಬೇಕು. ಇದು ಪ್ರಾಚೀನ ಕಾಲದ ವಿಶ್ವವಿದ್ಯಾಲಯ ಆಗಿದೆ ಅಂತ ಬರೆದ್ರೆ 1 ಅಂಕ ಕೊಡ್ತಾರೆ. ಸೊ ಗುರುತಿಸೋದಕ್ಕೆ 1 ಅಂಕ, ನೀವು ಅದಕ್ಕೆ ವಾಕ್ಯ ಬರೆದ್ರೆ 1 ಅಂಕ ಕೊಡುತ್ತೆ. ಇನ್ನು ಹರಪ್ಪ. ಸೊ ಹರಪ್ಪ ಅನ್ನೋದು ಪ್ರಾಚೀನ ನಾಗರಿಕತೆ ಒಂದಾಗಿದ್ದು ಸಿಂಧೂ ನಾಗರಿಕತೆಯಲ್ಲಿ ಇದು ನಗರವಾಗಿ ಬರುತ್ತೆ. ಇದನ್ನು R.D. ಬೆನರ್ಜಿ ಅವರು ಸಂಶೋಧನೆ ಮಾಡಿದ್ದಾರೆ ಅಂತ ಬರೀಬೇಕಾಗತ್ತೆ. ಇನ್ನು ದೆಹಲಿ ಎಂಬುದು ಇದು ಒಂದು ಭಾರತ ರಾಜಧಾನಿಯಾಗಿದ್ದು ದೆಹಲಿ ಸುಲ್ತಾನರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಬರೀಬೇಕು. ಇನ್ನು ಜಲಿಯನ್ ವಾಲಾಬಾಗ್ ಎಂಬುದು ಇಲ್ಲಿ ಭಗತ್ ಸಿಂಗ್ ಹಾಗೆ ಸುಖದೇವ್, ರಾಜ್ಗುರು ಮುಂತಾದ ಒಂದು ವೀರ ಯೋಧರು ಇಲ್ಲಿ ಅಂದರೆ ಮರಣ ಹೊಂದಿದರು ಅಂತ ಬರೀಬೇಕಾಗಿದೆ. ಪಾನಿಪತ್. ಸೊ ಪಾನಿಪತ್ತಲ್ಲಿ 2 ಪಾನಿಪತ್ ನಡೆದಿವೆ. ಮೊದಲನೇ ಪಾನಿಪತ್ ಯುದ್ಧ 1526, ಎರಡನೇದು 1556ರಲ್ಲಿ ಎರಡನೇ ಪಾನಿಪತ್ ಯುದ್ಧ ನಡೆಯುತ್ತೆ. ಮೀರತ್ ಇದೆ. ಆಗ್ರಾದಲ್ಲಿ ಉಸ್ತಾದ್ ಈಸಾ ಎಂಬುವನು ಪ್ರಧಾನ ಶಿಲ್ಪಿಯಾಗಿ ತಾಜ್ ಮಹಲನ್ನು ಕಟ್ಟುತ್ತಾನೆ ಬರೀಬೇಕು. ಪಾಟ್ಲಿಪತ್ರವನ್ನು ಪ್ರಸ್ತುತ ಪಟ್ನಾ ಎಂದು ಕರೆಯಲ್ಪಡುವ ಇದು ಯಾರ ರಾಜಧಾನಿಯನ್ನು ಬರೀಬೇಕಾಗತ್ತೆ, ನೀವು ಅಲ್ಲಿ ಯಾರ ರಾಜಧಾನಿ ಎಂಬುದನ್ನು ಬರೀಬೇಕಾಗತ್ತೆ. ಇನ್ನು ಕಲ್ಕತ್ತಾ ಇದೆ. ಸೊ ಅದನ್ನು ನೋಡ್ಕೋಬೇಕು. ದೇವಿಗಿರಿ. ಸೊ ಮೊಹಮ್ಮದ್ ಬಿನ್ ತುಘಲಕನು ತನ್ನ ರಾಜ್ಯವನ್ನು ಕಟ್ಟಲು ದೇವಿಗಿರಿ ಎಂದು ಹೆಸರನ್ನು ದೌಲತಾಬಾದ್ ಎಂದು ಹೆಸರಿಸ್ತಾನೆ. ದಂಡಿ ಇದೆ. ಸೊ ಮಹಾತ್ಮ ಗಾಂಧೀಜಿಯವರು ದಂಡಿ ಮೂಲಕ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ಬಾಂಬೆ ಇದೆ. ಬಿಜಾಪುರ ಸಂಬಂಧಪಟ್ಟಂಥ ಅಲ್ಲಿ ಏನಿದೆ ಪ್ರಸಿದ್ಧ ಸ್ಥಳ ಏನಿದೆ, ಗೋಲ್ ಗುಂಬಜ್ ಇರುತ್ತದೆ ಅಂತ ಬರೀಬೇಕಾಗುತ್ತೆ. ಪ್ರಸ್ತುತ ವಿಜಯಪುರ ಆಗಿದ್ದು ಬಿಜಾಪುರ ಎಂಬುದು ಅಲ್ಲಿ ಪ್ರಸಿದ್ಧವಾದಂಥ ಪ್ರವಾಸದ ಸ್ಥಾನ ಇರುತ್ತದೆ ಅಂತ ಬರೀಬೇಕು. ಬಾದಾಮಿ ಸಂಬಂಧಪಟ್ಟಂಥ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಇದೆ. ಸೊ ಸಂಬಂಧಪಟ್ಟಂಥ ಬರೀಬೇಕಾಗತ್ತೆ. ಇನ್ನು ಕಂಚಿ ಸಂಬಂಧಪಟ್ಟಂಥ ಪಲ್ಲವರ ರಾಜಧಾನಿಯಾಗಿತ್ತು. ಅಲ್ಲಿ ನೀವು ಪಲ್ಲವರ ಸಂಬಂಧಪಟ್ಟಂಥ ಒಂದು ಅಲ್ಲಿ ವಾಸ್ತುಕಲೆ ಇರುತ್ತೆ ಅಂತ ಬರೀಬೇಕು. ಹಳೆಬೀಡು. ಹಾಗೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನಿನ ಒಂದು ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಶ್ರೀರಂಗಪಟ್ಟಣ ಅಂತಿದೆ. ಪಾಂಡಿಚೇರಿನ ಹೆಚ್ಚಾಗಿ ಕೇಳುವಂಥದ್ದು ಏನಪ್ಪ ಅಂದರೆ ಬಿಜಾಪುರ ಕೇಳ್ಬೋದು. ಕರ್ನಾಟಕದಲ್ಲಿ ಒಂದು ಪ್ರದೇಶನ ಕೇಳ್ತಾರೆ. ಹಾಗೆ ಹೊರದೇಶದಲ್ಲಿ ಕೇಳುವಂಥ ಪ್ರಶ್ನೆ ಏನಂದರೆ ಇಲ್ಲಿ ಪಾಕಿಸ್ತಾನದಲ್ಲಿ ಒಂದು ಭಾಗವನ್ನು ಕೇಳ್ತಾರೆ. ಹರಪ್ಪ ಬಿಟ್ಟರೆ ತಕ್ಷಶಿಲಾ ಕೇಳ್ಬೋದು. ಬಿಟ್ಟರೆ ಪಾನಿಪತ್ ಮತ್ತು ಮೀರತ್ ಇರ್ಬೋದು. ಬಿಟ್ಟರೆ ಆಗ್ರಾವನ್ನು ಕೇಳಾಗುತ್ತೆ. ಹೆಚ್ಚಾಗಿ ಪಾಟ್ಲಿಪುತ್ರನ ಕೇಳಾಗುತ್ತೆ ಎಕ್ಸಾಮ್ಗೆ. ಸೊ ಪಾಟ್ಲಿಪುತ್ರ ನಾನು ನೋಡ್ಕೊಳ್ಳಿ. ಸೊ ಹಾಗೆ ಕಲ್ಕತ್ತಾ ಇದೆ. ಸೊ ಇಷ್ಟು ನೋಡ್ಕೊಂಡು ನಿಮ್ಮದು ಮ್ಯಾಪಿಂಗ್ ಸಂಬಂಧಪಟ್ಟಂಥ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಚಾನಲ್ ಮೂಲಕ, ಅದನ್ನು ನೋಡಿಕೊಂಡ್ರೆ ಸಾಕು. MCQ ಹಾಗೆ ಫಿಲ್ಲಿಂಗ್ ದ ಮ್ಯಾಥ್ಸ್ ದ ಫಾಲೋವಿಂಗ್, ಹಾಗೆ 1 ವರ್ಡ್ ಕ್ವಶನ್ಸ್, 2-3 ಸೆಂಟೆನ್ಸ್ ಇರ್ಬೋದು. ಹಾಗೆ ಹೆಚ್ಚಾಗಿರುವಂಥ 5 ಅಂಕ ಪ್ರಶ್ನೆ ಇರ್ಬೋದು. ಹಾಗೆ 10 ಅಂಕದ ಕುರಿತು ಒಂದು ವಿಡಿಯೋನ ಮಾಡಿದ್ದೇನೆ ನಾನು, ಅಷ್ಟು ನೋಡ್ಕೊಳ್ಳಿ ನಾಳೆ ನಮ್ಮದು ಎಕ್ಸಾಮ್ಗೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ಮಾಹಿತಿನ ಕೊಡಬೇಕಂತ ವಿನಂತಿ. ಸೊ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಿಗೋಣ ಅಂತ ಹೇಳ್ತಾ